ಹಾಟ್ಸ್ಪಾಟ್ ಟಿವಿ9 ಗ್ರೌಂಡ್ ರಿಪೋರ್ಟ್ಗೆ ಸ್ವಾಗತ. ನಾನು ಶುಭಶ್ರೀ ಜೈನ್. ರೇಷ್ಮೆ ನಗರದಲ್ಲಿ ಮತ್ತೊಬ್ಬನಿಗೆ ವಕ್ಕರಿಸಿದ ಮಾರಿ. ಬೆಳಗಾವಿ ಅಧಿಕಾರಿಗಳ ಎಡವಟ್ಟಿಗೆ ಹೆಚ್ಚಾಯಿತು ಕ್ರೂರಿ. ವಿಜಯಪುರದಲ್ಲಿ ಮನೆಯಲ್ಲಿದ್ದವರನ್ನೂ ಬಿಡ್ತಿಲ್ಲ ಹೆಮ್ಮಾರಿ. ಇದುವೇ ಈ ಹೊತ್ತಿನ ವಿಶೇಷ ಕೊರೋನಾ ಹಾಟ್ಸ್ಪಾಟ್ ಟಿವಿ9 ಗ್ರೌಂಡ್ ರಿಪೋರ್ಟ್. ರೇಷ್ಮೆ ನಗರಿ ರಾಮನಗರದಲ್ಲಿ ಎರಡನೇ ಕೊರೋನಾ ಕೇಸ್ ಪತ್ತೆಯಾಗಿದೆ. ಇದರಿಂದ ಜಿಲ್ಲೆಯ ಜನರ ಆತಂಕ ಹೆಚ್ಚಾಗಿದೆ. ವಿಷಯ ತಿಳಿದ ಕೂಡಲೇ ಎಚ್ಚೆತ್ತ ಜಿಲ್ಲಾಡಳಿತ ಸೋಂಕಿತನಿರೋ ಏರಿಯಾವನ್ನ ಸೀಲ್ ಡೌನ್ ಮಾಡಿ ಕಂಟೈನ್ಮೆಂಟ್ ಝೋನ್ ಎಂದು ಘೋಷಿಸಲಾಗಿದೆ. ರಾಮನಗರ ಕೊರೋನಾ ರಾಜ್ಯಕ್ಕೆ ಕಾಲಿಟ್ಟಾಗಿನಿಂದ ಗ್ರೀನ್ ಝೋನ್ನಲ್ಲಿತ್ತು. ಜಿಲ್ಲೆಯ ಜನರು ಟೆನ್ಷನ್ ಇಲ್ಲದೆ ಹಾಯಾಗಿದ್ರು. ಕೊರೋನಾ ನಮ್ಮ ಜಿಲ್ಲೆಗೆ ಬರೋದೇ ಬೇಡ ಅಂತ ದೇವರಲ್ಲಿ ಕೇಳಿಕೊಳ್ತಿದ್ರು. ಆದರೆ ಲಾಕ್ಡೌನ್ ಸಡಿಲಿಕೆ ಮಾಡಿದ್ದೇ ತಡ ರಾಮನಗರಕ್ಕೂ ಕೊರೋನಾ ನುಗ್ಗೇ ಬಿಡಿತು. ಮೊದಲು 2 ವರ್ಷದ ಮಗುವಿಗೆ ಒಕ್ಕರಿಸಿಕೊಂಡಿದ್ದ ಮಹಾಮಾರಿ ಇದೀಗ ಮತ್ತೊಬ್ಬನ ದೇಹಕ್ಕೂ ಎಂಟ್ರಿ ಕೊಟ್ಟಿದೆ. ಜಿಲ್ಲೆಯಲ್ಲಿ ಮತ್ತೊಂದು ಕೊರೋನಾ ಕೇಸ್ ಪತ್ತೆ. ಬಟ್ಟೆ ಅಂಗಡಿಯಲ್ಲಿ ಕೆಲಸ ಮಾಡುವವನಿಗೆ ವಕ್ಕರಿಸಿದ ಮಾರಿ. ಹೌದು, ರಾಮನಗರ ಜಿಲ್ಲೆ ಕುಂಬಾರ ಬೀದಿಯ 57 ವರ್ಷದ ವ್ಯಕ್ತಿಗೆ ಕೊರೋನಾ ಬಂದಿದೆ. ಈತ ಬೆಂಗಳೂರಿನ ಸುಲ್ತಾನ್ಪೇಟೆಯ ಬಟ್ಟೆ ಅಂಗಡಿಯಲ್ಲಿ ಮೇ 19ರಿಂದ 21ರ ತನಕ ಕೆಲಸ ಮಾಡಿದ್ದಾನೆ. ತದನಂತರ ಈತನಿಗೆ ಜ್ವರ ಕಾಣಿಸಿಕೊಂಡಿದೆ. ಕೆಸಿ ಜನರಲ್ ಆಸ್ಪತ್ರೆಯಲ್ಲಿ ಪರೀಕ್ಷಿಸಿದಾಗ ಕೊರೋನಾ ಬಂದಿರೋದು ಕನ್ಫರ್ಮ್ ಆಗಿದೆ. ಹೀಗಾಗಿ ಸೋಂಕಿತನಿಗೆ ಕೋವಿಡ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಮುಂದುವರೆದಿದೆ. ಅತ್ತ ಕೊರೋನಾ ಕನ್ಫರ್ಮ್ ಆಗ್ತಿದ್ದಂತೆಯೇ ರಾಮನಗರದ ಎಂಜಿ ರೋಡ್ನ ಬಂದ್ ಮಾಡಿ ಸೀಲ್ ಡೌನ್ ಮಾಡಲಾಗಿದೆ. ಬೆಚ್ಚಿ ಬೀಳಿಸ್ತಿದೆ ಸೋಂಕಿತನ ಟ್ರಾವೆಲ್ ಹಿಸ್ಟರಿ. ಕ್ವಾರಂಟೈನ್ ಕೇಂದ್ರದಲ್ಲಿದ್ದಂತಹ 206 ಜನರು ಪರಾರಿಯಾಗಿರುವಂತಹ ಘಟನೆ ನಡೆದಿದೆ. ಕ್ವಾರಂಟೈನ್ ಕೇಂದ್ರದಲ್ಲಿದ್ದಂತಹ 206 ಜನರು ಪರಾರಿಯಾಗಿದ್ದಾರೆ. ಇದು ರಾಯಚೂರಿನಲ್ಲಿ ನಡೆದಿರುವಂತದ್ದು. ಒಟ್ಟಿಗೆ 206 ಜನರು ಎಸ್ಕೇಪ್ ಆಗಿದ್ದಾರೆ. ರಾಯಚೂರು ಜಿಲ್ಲೆಯ ಕ್ವಾರಂಟೈನ್ ಕೇಂದ್ರದಲ್ಲಿ 206 ಜನರಿದ್ರು. ಇವರು ಇದೀಗ ಪರಾರಿಯಾಗಿದ್ದಾರೆ. ಪರಾರಿಯಾದ ಜನರಿಗಾಗಿ ಪೊಲೀಸರಿಂದ ಇದೀಗ ಹುಡುಕಾಟ ನಡೆಸಲಾಗ್ತಿದೆ. ಒಟ್ಟಿಗೆ 206 ಜನರು ಎಸ್ಕೇಪ್ ಆಗಿದ್ದಾರೆ. ಕ್ವಾರಂಟೈನ್ ಕೇಂದ್ರಗಳಲ್ಲಿ ಇದ್ದಂತಹ 206 ಜನರು ಪರಾರಿಯಾಗಿದ್ದು ಇದೀಗ ಇವರಿಗೆ ಹುಡುಕಾಟ ನಡೆಸಲಾಗ್ತಿದೆ. ರಾಯಚೂರು ಜಿಲ್ಲೆಯ ಕ್ವಾರಂಟೈನ್ ಕೇಂದ್ರದಲ್ಲಿ ಇದ್ದಂತವರು ಇದೀಗ ಪರಾರಿಯಾಗಿದ್ದಾರೆ. ಒಟ್ಟಿಗೆ 206 ಜನರು ಎಸ್ಕೇಪ್ ಆಗಿದ್ದು ಜಿಲ್ಲೆಯಾದ್ಯಂತ ಆತಂಕ ಹೆಚ್ಚಿಸಿದೆ. ಬೆಳಗಾವಿ ಜಿಲ್ಲೆಯಲ್ಲಿ ದಿನದಿಂದ ದಿನಕ್ಕೆ ಕೊರೋನಾ ಸೋಂಕಿತರ ಸಂಖ್ಯೆ ಹೆಚ್ಚಾಗ್ತಿದೆ. ಇದರ ಜೊತೆಗೆ ಕಂಟೈನ್ಮೆಂಟ್ ಝೋನ್ಗಳ ಸಂಖ್ಯೆ ಕೂಡ ಏರಿಕೆಯಾಗ್ತಿದೆ. ಆದರೆ ಈ ಕಂಟೈನ್ಮೆಂಟ್ ಝೋನ್ಗಳ ಸಂಖ್ಯೆ ಹೆಚ್ಚಾಗೋಕೆ ಕಾರಣ ಅಧಿಕಾರಿಗಳ ಎಡವಟ್ಟು. ಅಷ್ಟಕ್ಕೂ ಅಧಿಕಾರಿಗಳು ಮಾಡಿದ್ದೇನು, ಈಗ ಶುರುವಾಗಿರೋ ಆತಂಕವೇನು ಅನ್ನೋದನ್ನ ತೋರಿಸ್ತೀವಿ ನೋಡಿ.
ಬೆಳಗಾವಿ ಜಿಲ್ಲೆಯಲ್ಲಿ ದಿನದಿಂದ ದಿನಕ್ಕೆ ಕೊರೋನಾ ಸೋಂಕಿತರ ಸಂಖ್ಯೆ ಒಂದು ಕಡೆ ಹೆಚ್ಚಳ ಆಗ್ತಾ ಇದ್ರೆ, ಇನ್ನೊಂದು ಕಡೆ ಜಿಲ್ಲೆಯಲ್ಲಿ ಕಂಟೈನ್ಮೆಂಟ್ ಝೋನ್ಗಳ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇರುವಂತದ್ದು. ಹೆಚ್ಚು ಕಂಟೈನ್ಮೆಂಟ್ ಏನು ಝೋನ್ಗಳನ್ನ ಬೆಳಗಾವಿ ಜಿಲ್ಲೆಯಲ್ಲಿ ಮಾಡಲಾಗಿರುವಂತದ್ದು, ಅದು ಅಧಿಕಾರಿಗಳ ಒಂದು ಸಣ್ಣ ಎಡವಟ್ಟಿನಿಂದ. ಕುಂದಾನಗರಿ ಬೆಳಗಾವಿಯಲ್ಲಿ ಒಂದು ಕಡೆ ಮಳೆ ಅಬ್ಬರ ಆರಂಭವಾಗ್ತಿದ್ರೆ, ಮತ್ತೊಂದು ಕಡೆ ಕೊರೋನಾ ರುದ್ರ ತಾಂಡವ ಕೂಡ ಮುಂದುವರೆದಿದೆ. ದಿನೇ ದಿನೇ ಸೋಂಕಿತರ ಪ್ರಮಾಣದಲ್ಲೂ ಗಣನೀಯ ಏರಿಕೆ ಆಗ್ತಿರೋದು ಜಿಲ್ಲೆಯ ಜನರನ್ನ ಮತ್ತಷ್ಟು ಆತಂಕಕ್ಕೆ ಒಳಗಾಗುವಂತೆ ಮಾಡಿದೆ. ಇನ್ನು ಅಧಿಕಾರಿಗಳ ಎಡವಟ್ಟಿಗೆ ಸೋಂಕಿತರ ಸಂಖ್ಯೆ ಹೆಚ್ಚಾಗುವುದರ ಜೊತೆಗೆ ಇಡೀ ಜಿಲ್ಲೆಯ ಮೂಲೆ ಮೂಲೆಗೂ ಸೋಂಕು ವ್ಯಾಪಿಸುತ್ತಿದೆ. ಅಧಿಕಾರಿಗಳ ಎಡವಟ್ಟು, ಕುಂದಾನಗರಿಯಲ್ಲಿ ಟೆನ್ಷನ್. ಜಸ್ಟ್ 2 ದಿನದಲ್ಲಿ ಕಂಟೈನ್ಮೆಂಟ್ ಝೋನ್ಗಳ ಸಂಖ್ಯೆ ಹೆಚ್ಚಳ. ಹೌದು, ಬೆಳಗಾವಿ ಜಿಲ್ಲೆಯಲ್ಲಿ ಕೇವಲ 2 ದಿನದಲ್ಲೇ 12 ಕಂಟೈನ್ಮೆಂಟ್ ಝೋನ್ಗಳಾಗಿ ಘೋಷಣೆ ಮಾಡಲಾಗಿದೆ. ಈ ಪೈಕಿ ಅತಿ ಹೆಚ್ಚು ಕಂಟೈನ್ಮೆಂಟ್ ಝೋನ್ಗಳಿರುವುದು ಗ್ರಾಮೀಣ ಭಾಗದಲ್ಲಿ. ಅಷ್ಟಕ್ಕೂ ಈ ಮಟ್ಟಿಗೆ ಕಂಟೈನ್ಮೆಂಟ್ ಝೋನ್ಗಳು ಹೆಚ್ಚಾಗಲು ಬೆಳಗಾವಿ ಜಿಲ್ಲಾಡಳಿತದ ಎಡವಟ್ಟು ಕಾರಣ ಅಂತಿವೆ ಪಾಸಿಟಿವ್ ಬಂದ ಪ್ರಕರಣಗಳ ಟ್ರಾವೆಲ್ ಹಿಸ್ಟರಿ. ಮುಂಬೈ ಸೇರಿದಂತೆ ಹೊರ ರಾಜ್ಯದಿಂದ ಬೆಳಗಾವಿ ಜಿಲ್ಲೆಗೆ ಆಗಮಿಸಿದ ವಲಸೆ ಕಾರ್ಮಿಕರನ್ನ ಆಯಾ ಗ್ರಾಮದ ಶಾಲೆಗಳಲ್ಲಿ ಕ್ವಾರಂಟೈನ್ ಮಾಡಲಾಗಿತ್ತು. ಹೀಗೆ ಕ್ವಾರಂಟೈನ್ ಮಾಡಿ ಅವರಿಗೆ ಕೊರೋನಾ ಟೆಸ್ಟ್ ಕೂಡ ಮಾಡಿದ್ರು. ಆದರೆ ಸರ್ಕಾರದ ಆದೇಶ ಬಂತು ಅನ್ನೋ ಕಾರಣಕ್ಕೆ ವರದಿ ಬರೋ ಮುನ್ನವೇ ಎಲ್ಲರನ್ನೂ ಬಿಡುಗಡೆ ಮಾಡಲಾಗಿತ್ತು. ಹೀಗೆ ಕ್ವಾರಂಟೈನ್ ಕೇಂದ್ರದಿಂದ ಮನೆಗೆ ಹೋದ ಎಲ್ಲರೂ ತಮ್ಮ ಗ್ರಾಮ ಸೇರಿ ಮಾರ್ಕೆಟ್ ಹಾಗೂ ಅಕ್ಕಪಕ್ಕದ ಗ್ರಾಮಗಳಲ್ಲೂ ಓಡಾಟ ನಡೆಸಿದ್ದಾರೆ. ಹೀಗೆ 600ಕ್ಕೂ ಹೆಚ್ಚು ಜನರನ್ನ ವರದಿ ಬರೋ ಮುನ್ನವೇ ಬಿಟ್ಟು ಕಳಿಸಿದ್ದು. ಈ ಪೈಕಿ ಜೂನ್ 1ರಂದು 13 ಕೇಸ್ಗಳು ಪತ್ತೆಯಾದರೆ ಎಲ್ಲಾ ಕೇಸ್ಗಳು ಕ್ವಾರಂಟೈನ್ ಕೇಂದ್ರದಿಂದ ಬಿಡುಗಡೆಯಾದವರದ್ದೇ ಆಗಿದೆ. ಕ್ವಾರಂಟೈನ್ ಕೇಂದ್ರದಿಂದ ತೆರಳಿದ್ದವರಿಗೆ ವೈರಸ್ ಅಟ್ಯಾಕ್. ಇನ್ನು ಕ್ವಾರಂಟೈನ್ ಕೇಂದ್ರದಿಂದ ತೆರಳಿದ್ದ 51 ಜನರಿಗೆ ಸೋಂಕಿರೋದು ದೃಢಪಟ್ಟಿದೆ. ಹೀಗೆ ಜಸ್ಟ್ 2 ದಿನದಲ್ಲಿ ಬರೋಬ್ಬರಿ 64 ಜನರಿಗೆ ಸೋಂಕು ಪತ್ತೆಯಾಗಿದ್ದು, ಸೋಂಕಿತರಿರುವ ಹಾಗೂ ಸೋಂಕಿತರು ಓಡಾಡಿದ 12 ಪ್ರದೇಶಗಳನ್ನ ಕಂಟೈನ್ಮೆಂಟ್ ಅಂತ ಗುರುತಿಸಲಾಗಿದೆ. ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ತಾಲೂಕಿನಲ್ಲಿ 3, ಹುಕ್ಕೇರಿ ತಾಲೂಕಿನಲ್ಲಿ 4, ಗೋಕಾಕ್ ತಾಲೂಕಿನಲ್ಲಿ 1, ಮೂಡಲಗಿ ತಾಲೂಕಿನಲ್ಲಿ 1, ಬೆಳಗಾವಿ ತಾಲೂಕಿನಲ್ಲಿ 3, ಹೀಗೆ ಒಟ್ಟು 12 ಕಂಟೈನ್ಮೆಂಟ್ ಝೋನ್ಗಳು ಸೇರಿ ಜಿಲ್ಲೆಯಲ್ಲಿ ಒಟ್ಟು 15 ಕಂಟೈನ್ಮೆಂಟ್ ಝೋನ್ಗಳಿವೆ. ಇದರಿಂದಾಗಿ ಗ್ರಾಮೀಣ ಭಾಗದಲ್ಲಿ ರೈತರು ಬಿತ್ತನೆ ಕಾರ್ಯಕ್ಕೂ ತೆರಳದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಒಟ್ನಲ್ಲಿ ಅಧಿಕಾರಿಗಳು ಮಾಡಿದ ಎಡವಟ್ಟಿನಿಂದ ಜಿಲ್ಲೆಯ ಜನರು ಅಕ್ಷರಶಃ ನಲುಗಿ ಹೋಗಿದ್ದಾರೆ. ಕೂಲಿ ಕೆಲಸ ಮತ್ತು ಜಮೀನುಗಳಿಗೆ ಬಿತ್ತನೆ ಕಾರ್ಯಕ್ಕೂ ಹೋಗದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸೋಂಕಿತರ ಸಂಖ್ಯೆ ಹೆಚ್ಚಾದರೆ ಮತ್ತಷ್ಟು ಝೋನ್ಗಳು ಹೆಚ್ಚಾಗುವುದರಲ್ಲಿ ನೋ ಡೌಟ್. ಸಹದೇವ್ ಮಾನೆ, TV9 ಬೆಳಗಾವಿ. ವಿಜಯಪುರದಲ್ಲಿ ಬಾಂಬೆ ಸೋಂಕಿನ ನಂಟು ಭೀತಿ ಹುಟ್ಟಿಸಿದೆ. ವಲಸಿಗರು ದಂಡೆತ್ತಿ ಬರ್ತಿರೋ ಏಟಿಗೆ ಎಲ್ಲರ ಗುಂಡಿಗೆ ನಡುಗಿ ಹೋಗಿದೆ. ಆದ್ರೀಗ ವಿಜಯಪುರದಲ್ಲಿ ಮತ್ತೊಂದು ಹೊಸ ಟೆನ್ಷನ್ ಎದುರಾಗಿದೆ. ಯಾರ ಸಂಪರ್ಕವೂ ಇಲ್ಲದ ಕಂಟೈನ್ಮೆಂಟ್ ಝೋನ್ನಲ್ಲಿದ್ದ ನಿವಾಸಿಗಳಿಗೆ ಕೊರೋನಾ ವಕ್ಕರಿಸಿಕೊಳ್ತಿದೆ. ಇದೀಗ ಎಲ್ಲರ ನಿದ್ದೆಗೆಡಿಸಿದೆ. ಮುಂಬೈ ನಂಜಿನ ನಂಟು ಕರುನಾಡಿನಲ್ಲಿ ಸೋಂಕಿನ ಕೆಂಡ ಉಗುಳುತ್ತಿದೆ. ಮಹಾರಾಷ್ಟ್ರದಿಂದ ಹೊತ್ತು ತರ್ತಿರೋ ಕೊರೋನಾ ಗಂಟು ಗುಂಡಿಗೆಯನ್ನೇ ನಡುಗಿಸುತ್ತಿದೆ. ಪ್ರತಿಯೊಂದು ಜಿಲ್ಲೆಯಲ್ಲೂ ಗಿಲ್ಲಿ ಬಾರ್ತಿರೋ ಕೊರೋನಾ ಸುನಾಮಿಯಂತೆ ಅಪ್ಪಳಿಸುತ್ತಿದೆ. ಇದೀಗ ಮಹಾರಾಷ್ಟ್ರದ ಸೋಂಕಿನ ನಂಟಿಗೆ ವಿಜಯಪುರ ವಿಲವಿಲ ಅಂತಿದೆ. ವಿಜಯಪುರ ಜಿಲ್ಲೆಯಲ್ಲೀಗ ಮತ್ತೊಂದು ಮಹಾ ಟೆನ್ಷನ್. ಕಂಟೈನ್ಮೆಂಟ್ ಝೋನ್ನಲ್ಲಿ ಹೆಡೆ ಬಿಚ್ಚಿದ ಹೆಮ್ಮಾರಿ ವೈರಸ್. ಎಸ್, ಹೊರ ರಾಜ್ಯ ಮಹಾರಾಷ್ಟ್ರದಲ್ಲಿ ಕೊರೋನಾ ಗೀಳಿಡ್ತಿದ್ರೆ ವಿಷದ ಬಳ್ಳಿಗಳು ಕರುನಾಡಿನಾದ್ಯಂತ ಹಬ್ಬಿದೆ. ಮುಂಬೈನಿಂದ ರೈಲಿನ ಮೂಲಕ ರಾಜ್ಯಕ್ಕೆ ಎಂಟ್ರಿ ಕೊಡ್ತಿರೋ ಸಾವಿರಾರು ವಲಸಿಗರಿಂದ ದೊಡ್ಡ ಗಂಡಾಂತರವೇ ಎದುರಾಗಿದೆ. ಇದೀಗ ಮುಂಬೈ ಟು ಗದಗ್ ಹಾಗೂ ಗದಗ್ ಟು ಮುಂಬೈಗೆ ಸಂಚರಿಸುತ್ತಿರೋ ರೈಲು ವಿಜಯಪುರ ಜಿಲ್ಲೆಗೆ ಮಹಾ ವಿಪತ್ತು ತಂದೊಡ್ಡಿದೆ. ಇದೇ ರೈಲಿನ ಮೂಲಕ ಮೊನ್ನೆ 212 ಜನರು ತವರಿಗೆ ಹೆಜ್ಜೆ ಇಟ್ಟಿದ್ರೆ ನಿನ್ನೆ 147 ಜನರು ವಿಜಯಪುರ ಜಿಲ್ಲೆಗೆ ಎಂಟ್ರಿ ಕೊಟ್ಟಿದ್ದಾರೆ. 106 ಜನರು ಜಿಲ್ಲೆಯತ್ತ ದಂಡೆತ್ತಿ ಬರ್ತಿರೋದು ಪ್ರತಿಯೊಬ್ಬರನ್ನ ದಿಗಿಲು ಬಡಿಸಿದೆ. ಕೆಲಸ ಬಗ್ಸಿ ಏನು ಇದ್ದಿದ್ದಿಲ್ರಿ, ಅದಕ್ಕೆ
ನಾವು ಬಂದ್ಬಿಟ್ಟಿವಿ. ಊಟಕ್ಕೆ ಊಟಕ್ಕೇನು ಸಮಸ್ಯೆ ಇಲ್ಲ ರೀ, ಯಾರು ಏನೂ ಕೊಟ್ಟಿಲ್ಲ. ಅಲ್ಲಿ ಏನಾರ ಕೊಡ್ತಿದ್ರ? ಏನೂ ಕೊಟ್ಟಿಲ್ಲ ರೀ ನಮಗೆ. ಮತ್ತೆ ಹೇಗೆ ಮಾಡಿದ್ರಿ? 2 ತಿಂಗಳು ಹೆಂಗೆ ಮಾಡಿದ್ರಿ? ನಮ್ಮ ಮಾಲಕರ ತ್ಯಾಗ ಅವ್ರ ತ್ಯಾಗ ಸಾಲ ಇಸ್ಕೊಂಡು ನಾವು. ಇನ್ನು ಮುಂಬೈ ನಂಜಿನ ನಂಟಿನ ಕಂಟಕ ವಿಜಯಪುರ ಜಿಲ್ಲೆಯ ಜನರನ್ನ ಕಾಡ್ತಿದ್ರೆ ಇದೀಗ ಜಿಲ್ಲೆಯಲ್ಲಿ ಮೊಟ್ಟ ಮೊದಲ ಕೊರೋನಾ ಪತ್ತೆಯಾದ ಪ್ರದೇಶಗಳಲ್ಲಿ ಕ್ರೂರಿ ರಣಕೇಕೆ ಹಾಕ್ತಿದೆ. ಕಂಟೈನ್ಮೆಂಟ್ ಏರಿಯಾದಲ್ಲಿ ಯಾವುದೇ ಸಂಪರ್ಕವಿಲ್ಲದೆ ಕೊರೋನಾ ದೃಢವಾಗ್ತಿರೋದು ಎಲ್ಲರ ನಿದ್ದೆಗೆಡಿಸಿದೆ. ಮೊಟ್ಟ ಮೊದಲು 60 ವರ್ಷದ ವೃದ್ಧೆಯಲ್ಲಿ ಕೊರೋನಾ ಪತ್ತೆಯಾಗಿತ್ತು. ನಂತರ 2 ಕುಟುಂಬಗಳು ಸೇರಿದಂತೆ ಇತರ 6 ಕುಟುಂಬ ಸೇರಿ ಒಟ್ಟು 45ಕ್ಕೂ ಹೆಚ್ಚು ಜನರಲ್ಲಿ ಕ್ರೂರಿ ಒಕ್ಕರಿಸಿಕೊಂಡಿತ್ತು. ಆದ್ರೀಗ ಕೊರೋನಾ ಕಂಟ್ರೋಲ್ಗೆ ಬರ್ತಿದೆ ಅನ್ನುವಾಗಲೇ ಕಂಟೈನ್ಮೆಂಟ್ ಝೋನ್ನಲ್ಲಿ ಯಾವುದೇ ಸಂಪರ್ಕವಿಲ್ಲದೆ ಪಾಸಿಟಿವ್ ಕೇಸ್ಗಳು ಪತ್ತೆಯಾಗಿದೆ. ಯಾವುದೇ ಸಂಪರ್ಕವೇ ಇಲ್ಲದೆ ಪೇಷಂಟ್ ನಂಬರ್ 3792ರಲ್ಲಿ ಕೊರೋನಾ ಕಾಣಿಸಿಕೊಂಡಿದೆ. ಇನ್ನು 3-4 ಜನರಿಗೆ ಕ್ರೂರಿ ಸುತ್ತಿಕೊಳ್ಳೋ ಆತಂಕ ಎದುರಾಗಿದ್ದು ಕಂಟೈನ್ಮೆಂಟ್ ನಿವಾಸಿಗಳು ನಡುಗಿ ಹೋಗಿದ್ದಾರೆ. ಕಂಟೈನ್ಮೆಂಟ್ ಝೋನ್ದಾಗ ಮೊದಲಾದರೂ ಪಾಸಿಟಿವ್ ಬಂದಿದ್ದು, ಈಗ ಮತ್ತೆ ಅದೇ ಕಂಟೈನ್ಮೆಂಟ್ ಝೋನ್ನಾಗ ಮತ್ತೆ ಪಾಸಿಟಿವ್ ಬರ್ತಾ ಇದ್ದಾವೆ. ಆದ ತಕ್ಷಣ ನಮ್ಗೆ ಏನಾದರೂ ನಮಗೆ ಭಯ ಬಂದಂಗೆ ಆಗ್ತಾ ಇದೆ. ಇಲ್ಲಿ ಇದ್ದ ಜನರಿಗೆ ಏನ್ರಿ ಹೊರಗೆ ಹೋಗ್ಲಿಕ್ಕೆ ಸ್ವಲ್ಪ ಅದು ನಮ್ಗೆ ಏನಾರ ಆಹಾರ ಕಿಟ್ಟಗಳು ಏನಾರು ಕೊಡ್ತಾ ಇದ್ರು ನಮ್ಗೆ ಮಂದಿ ಇದು ಮಾಡ್ತಾರೆ. ಯಾಕಂದ್ರೆ ಏನೇನು ಕೊಡದೇ ಇದ್ರೆ ಅಂತ ಜಿಲ್ಲಾಡಳಿತದ ವಿರುದ್ಧವಾಗಿ ಹೊರಗೆ ಬಂದು ಮತ್ತೆ ಎಲ್ಲ ಕಡೆ ಆಗ್ತದೆ. ಒಟ್ಟಲ್ಲಿ ಒಂದ್ ಕಡೆ ಮುಂಬೈ ಕೊರೋನಾ ಬಾಂಬ್ ಬ್ಲಾಸ್ಟ್ ಆಗೋ ಭಯ ಎದುರಾಗಿದ್ರೆ ಮತ್ತೊಂದೆಡೆ ಕಂಟೈನ್ಮೆಂಟ್ ಏರಿಯಾದಲ್ಲಿ ಮತ್ತೆ ಕೊರೋನಾ ಹೆಡೆ ಬಿಚ್ಚಿದ್ದು ಜನರು ಬೆಚ್ಚಿ ಬಿದ್ದಿದ್ದಾರೆ. ಕಂಟೈನ್ಮೆಂಟ್ ಏರಿಯಾದಲ್ಲಿ ಸಂಪರ್ಕವೇ ಇಲ್ಲದೆ ಕೊರೋನಾ ದಾಳಿ ಇಟ್ಟಿರೋದು ಶಾಕಿಂಗ್ ಸಂಗತಿಯೇ. ಯಾಕಂದ್ರೆ ಕೊರೋನಾ ಕಮ್ಯುನಿಟಿ ಸ್ಪ್ರೆಡ್ ಏನಾದ್ರೂ ಆಗಿದೆ ಅಂತಾದ್ರೆ ದೊಡ್ಡ ಅನಾಹುತ ಆಗೋದ್ರಲ್ಲಿ ನೋ ಡೌಟ್. ಅಶೋಕ್, TV9 ವಿಜಯಪುರ. ಲಾಕ್ಡೌನ್ ಸಡಿಲಿಕೆ ಆದ್ಮೇಲೆ ವಿದೇಶದಿಂದ ಬರ್ತಿರೋರ ಸಂಖ್ಯೆ ಹೆಚ್ಚಾಗ್ತಾನೆ ಇದೆ. ಇದರಿಂದ ಏರ್ಪೋರ್ಟ್ಗಳಲ್ಲಿ ಸೋಂಕಿನ ಭೀತಿ ಕೂಡ ಹೆಚ್ಚಾಗ್ತಿದೆ. ಹೀಗಾಗಿ ಬೆಂಗಳೂರಿನಲ್ಲಿರೋ ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಎಲ್ಲವನ್ನ ಹೈಟೆಕ್ ಮಾಡಲಾಗಿದೆ. ಪ್ರತಿಯೊಂದು ಕಡೆನೂ ಏರ್ಲೈನ್ಸ್ ಸಿಬ್ಬಂದಿ ಬದಲು ಮಷಿನ್ಗಳೇ ಕೆಲಸ ಮಾಡ್ತಿವೆ. ಇದು ಜನರ ಸಂಚಾರಕ್ಕೆ, ವ್ಯಾಪಾರ ವಹಿವಾಟಿಗೆ, ಆರ್ಥಿಕ ಚೇತರಿಕೆಗೆ ತೆರೆದ ಬಾಗಿಲು ಅಷ್ಟೇ ಅಲ್ಲ. ಕೊರೋನಾ ಅನ್ನೋ ಹೆಮ್ಮಾರಿ ಜಿಲ್ಲೆ ಜಿಲ್ಲೆಗೂ ಹಳ್ಳಿ ಹಳ್ಳಿಗೂ ಬೀದಿ ಬೀದಿಗೂ ನುಗ್ಗೋಕೆ ಕಾರಣ ಕೊಟ್ಟಿರೋ ಅವಕಾಶ. ಹೀಗಾಗಿ ಫ್ರೀಡೌನ್ ಮಾಡಿದ್ದೇ ತಡ ಫಾರಿನ್ನಲ್ಲಿದ್ದವರೆಲ್ಲ ಎದ್ನೋ ಬಿದ್ನೋ ಅಂತ ತಾಯ್ನಾಡಿಗೆ ಬರ್ತಿದ್ದಾರೆ. ಅದರಲ್ಲಿ ಅದೆಷ್ಟು ಜನರು ಕೊರೋನಾ ಅಂಟಿಸಿಕೊಂಡು ಬರ್ತಿದ್ದಾರೋ ಗೊತ್ತಿಲ್ಲ. ಇದರಿಂದ ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಕೊರೋನಾ ಹರಡೋದನ್ನ ತಡೆಯಲು ಮತ್ತಷ್ಟು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಕೆಂಪೇಗೌಡ ಏರ್ಪೋರ್ಟ್ ಫುಲ್ ಹೈಟೆಕ್. ಪ್ರಯಾಣಿಕರ ಸೇವೆಗಾಗಿ ಹೆಜ್ಜೆ ಹೆಜ್ಜೆಗೂ ಮಷೀನ್. ಲಾಕ್ಡೌನ್ ಸಡಿಲಿಕೆಯಾಗ್ತಿದ್ದಂತೆ ಬೆಂಗಳೂರಿಗೆ ಫಾರಿನ್ನಿಂದ ಬರ್ತಿರೋ ಸಂಖ್ಯೆ ದಿನೇ ದಿನೇ ಹೆಚ್ಚಾಗ್ತಿದೆ. ಹೀಗಾಗಿ ಕೆಂಪೇಗೌಡ ಏರ್ಪೋರ್ಟ್ನ ಆಡಳಿತ ಮಂಡಳಿ ಪ್ರಯಾಣಿಕರ ಸೇವೆಗಾಗಿ ಮಷೀನ್ಗಳನ್ನು ಅಳವಡಿಸಿದ್ದಾರೆ. ಮೊದಲು ಪ್ರಯಾಣಿಕರು ಟರ್ಮಿನಲ್ ಒಳಗೆ ಹೋಗಿ ಬೋರ್ಡಿಂಗ್ ಪಾಸ್ ತೆಗೆದುಕೊಳ್ಳಬೇಕಿತ್ತು. ಆದ್ರೀಗ ಟರ್ಮಿನಲ್ ಮುಂಭಾಗದಲ್ಲೇ ಬೋರ್ಡಿಂಗ್ ಪಾಸ್ ತೆಗೆದುಕೊಳ್ಳಲು ಯಂತ್ರಗಳನ್ನು ಅಳವಡಿಸಿದ್ದಾರೆ. ಜೊತೆಗೆ QR ಕೋಡ್ ಸ್ಕ್ಯಾನ್ ಮಾಡಿ ಬೋರ್ಡಿಂಗ್ ಪಾಸ್ ಅನ್ನ ಟರ್ಮಿನಲ್ನಲ್ಲಿ ಪಡೆದುಕೊಳ್ಳಬಹುದಾಗಿದೆ. ಇದಿಷ್ಟೇ ಅಲ್ಲದೆ ಬೋರ್ಡಿಂಗ್ ಪಾಸ್ ಪಡೆದುಕೊಳ್ಳೋ ಪ್ರಯಾಣಿಕರಿಗೆ 2ನೇ ಹಂತದಲ್ಲಿ ಟರ್ಮಿನಲ್ ಎಂಟ್ರಿಯಲ್ಲೇ ಥರ್ಮಲ್ ಸ್ಕ್ರೀನಿಂಗ್ ಮಾಡಲಾಗುತ್ತೆ. ಸೋಂಕಿನ ಲಕ್ಷಣಗಳು ಕಂಡು ಬಾರದಿದ್ರೆ ಮಾತ್ರ ಏರ್ಪೋರ್ಟ್ ಒಳಗೆ ಕಳುಹಿಸಲಿದ್ದಾರೆ. ಜೊತೆಗೆ ID ಕಾರ್ಡ್ ಮತ್ತು ಬೋರ್ಡಿಂಗ್ ಪಾಸ್ ಚೆಕ್ ಮಾಡಲು ಗ್ಲಾಸ್ಗೆ ಸ್ಕ್ರೀನಿಂಗ್ ಮಷೀನ್ ಅಳವಡಿಸಿದ್ದಾರೆ. ಇನ್ನು ಮತ್ತೊಂದೆಡೆ ಲಗೇಜ್ನ ಯಂತ್ರದ ಮುಖಾಂತರ ಪಡೆದುಕೊಳ್ಳೋ ವ್ಯವಸ್ಥೆ ಮಾಡಲಾಗಿದೆ. ಲಗೇಜ್ಗೆ ಟ್ಯಾಗ್ ಹಾಕಿದ ಮೇಲೆ ಮಷೀನ್ ಹತ್ರ ಬೋರ್ಡಿಂಗ್ ಪಾಸ್ ಸ್ಕ್ಯಾನ್ ಮಾಡಬೇಕು. ನಂತರ ಲಗೇಜ್ ಪ್ರಯಾಣಿಕರು ತೆರಳೋ ಫ್ಲೈಟ್ ಹತ್ರ ಹೋಗಿ ತಲುಪಲಿದೆ. ಡಿಜಿಟಲ್ ಸ್ಕ್ಯಾನಿಂಗ್ ಮೊದಲು ಬಾಸ್ಕೆಟ್ಗೆ ವಸ್ತುಗಳನ್ನು ಹಾಕಿರ್ತಾರೆ. ಫ್ಲೈಟ್ ಬಳಿ ಅವರ ವಸ್ತುಗಳನ್ನು ಪ್ರಯಾಣಿಕರು ತೆಗೆದುಕೊಂಡ ನಂತರ ಏರ್ಪೋರ್ಟ್ ಸಿಬ್ಬಂದಿ ಬಾಸ್ಕೆಟ್ಗಳನ್ನು ಸ್ಯಾನಿಟೈಸರ್ ಹಾಕಿ ಸ್ವಚ್ಛಗೊಳಿಸುತ್ತಾರೆ.
ಇಷ್ಟು ದಿನ ಏರ್ಲೈನ್ಸ್ ಸಿಬ್ಬಂದಿ ಮುಖಾಂತರವೇ ಬೋರ್ಡಿಂಗ್ ಪಾಸ್ ಪಡೆದು ಲಗೇಜ್ಗೆ ಟ್ಯಾಗ್ ಹಾಕಿಸಲಾಗ್ತಾ ಇತ್ತು. ಆದ್ರೀಗ ವೈರಸ್ ಹರಡೋದನ್ನ ತಡೆಗಟ್ಟಲು ಎಲ್ಲವನ್ನ ಮಷೀನ್ಗಳ ಮುಖಾಂತರವೇ ಮಾಡಲಾಗ್ತಾ ಇದೆ. ಹೀಗಾಗಿ ಕೆಂಪೇಗೌಡ ಏರ್ಪೋರ್ಟ್ನ ಆಡಳಿತ ಮಂಡಳಿ ಕಾರ್ಯಕ್ಕೆ ಪ್ರಯಾಣಿಕರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ನವೀನ್, TV9, ದೇವನಹಳ್ಳಿ. ಕಲಬುರಗಿ ಜಿಲ್ಲೆಗೆ ಈ ಹಿಂದೆ ಬಿಟ್ಟು ಬಿಡದೆ ಕಾಡಿದ್ದ ದೆಹಲಿ ಲಿಂಕ್ ಸದ್ಯ ಕಟ್ಟಾಗಿದೆ. ಆದರೆ ಇದೀಗ ಮಹಾರಾಷ್ಟ್ರ ನಂಜು ಕಲಬುರಗಿ ಜಿಲ್ಲೆಯಲ್ಲಿ ದೊಡ್ಡ ಮಟ್ಟದ ಆತಂಕವನ್ನ ಸೃಷ್ಟಿಸಿದೆ. ಇಲ್ಲಿವರೆಗೂ ಪತ್ತೆಯಾಗಿರೋ ಕೇಸ್ಗಳಲ್ಲಿ ಬರೋಬ್ಬರಿ 300ಕ್ಕೂ ಅಧಿಕ ಕೇಸ್ಗಳಲ್ಲಿ ಮಹಾರಾಷ್ಟ್ರದ ನಂಜೆ ಕಂಡುಬಂದಿದೆ. ಇದೀಗ ಪ್ರತಿನಿತ್ಯ ಮುಂಬೈನಿಂದ 3 ರೈಲುಗಳು ಕಲಬುರಗಿ ಮೂಲಕ ಸಂಚರಿಸುತ್ತಿದ್ದು ಮಹಾರಾಷ್ಟ್ರದಿಂದ ಸಾವಿರಾರು ಜನ ಬರ್ತಿದ್ದಾರೆ. ಹೀಗಾಗಿ ಕಲಬುರಗಿಯಲ್ಲಿ ಕೊರೋನಾ ಸೋಂಕು ಇನ್ನಷ್ಟು ಹೆಚ್ಚಾಗುವ ಭೀತಿ ಎದುರಾಗಿದೆ. ರಾಜ್ಯದ ತೊಗರಿ ಕಣಜ ಅಂತ ಖ್ಯಾತಿ ಪಡೆದಿದ್ದ ಕಲಬುರಗಿ ಜಿಲ್ಲೆ ಇದೀಗ ಕೊರೋನಾ ಕಣಜವಾಗಿ ಬದಲಾಗ್ತಿದೆ. ಪ್ರತಿನಿತ್ಯ ಅನೇಕರಿಗೆ ಕೊರೋನಾ ಸೋಂಕು ತಗುಲ್ತಿರೋದು ಜಿಲ್ಲೆಯ ಜನರ ಆತಂಕವನ್ನ ಹೆಚ್ಚಿಸಿದೆ. ಒಂದೇ ದಿನ ಬರೋಬ್ಬರಿ 100 ಜನರಿಗೆ ಕೊರೋನಾ ಸೋಂಕು ತಗುಲಿದ್ದು ಜಿಲ್ಲೆಯಲ್ಲಿ ಸೋಂಕಿತರ ಸಂಖ್ಯೆ 405ಕ್ಕೆ ಮುಟ್ಟಿದೆ. ಇದರಲ್ಲಿ 313 ಜನ ಮಹಾರಾಷ್ಟ್ರದಿಂದ ಬಂದವರೇ. ಲಾಕ್ಡೌನ್ ಸಂದರ್ಭದಲ್ಲೇ ಕಲಬುರಗಿ ಜಿಲ್ಲೆಗೆ ಸಾವಿರಾರು ಜನರು ಮಹಾರಾಷ್ಟ್ರದಿಂದ ಬಂದಿದ್ರು. ಆಗ ಗಡಿಯನ್ನ ಸಂಪೂರ್ಣವಾಗಿ ಬಂದ್ ಮಾಡಿದ್ದ ಸರ್ಕಾರ ನಂತರ ಮೇ 10ರಂದು ತೆರವುಗೊಳಿಸಿತ್ತು. ಹೀಗಾಗಿ ಮಹಾರಾಷ್ಟ್ರಕ್ಕೆ ತುತ್ತಿನ ಚೀಲ ತುಂಬಿಸಿಕೊಳ್ಳೋಕೆ ಹೋಗಿದ್ದ ಸಾವಿರಾರು ವಲಸೆ ಕಾರ್ಮಿಕರು ಕಲಬುರಗಿ ಜಿಲ್ಲೆಗೆ ಬಂದಿದ್ರು. ಅಲ್ಲಿಂದೀಚೆಗೆ ಕಲಬುರಗಿ ಜಿಲ್ಲೆಗೆ ಮಹಾರಾಷ್ಟ್ರದಿಂದ 35,000ಕ್ಕೂ ಅಧಿಕ ಜನರು ಬಂದಿದ್ದಾರೆ. ಇದರಲ್ಲಿ ಬಹುತೇಕರು ವಲಸೆ ಕಾರ್ಮಿಕರೇ. ಇನ್ನು ಮಹಾರಾಷ್ಟ್ರದಿಂದ ಬಂದವರೆಲ್ಲರನ್ನೂ ಜಿಲ್ಲಾಡಳಿತ ಕ್ವಾರಂಟೈನ್ ಮಾಡಿತ್ತು. ಆದರೆ ಕ್ವಾರಂಟೈನ್ ಮುಗಿಸಿ ಮನೆಗೆ ಹೋಗಿರೋ ಅನೇಕರಲ್ಲಿ ಇದೀಗ ಸೋಂಕು ಕಾಣಿಸಿಕೊಳ್ತಿದೆ. ಹೌದು, ಸಾಂಸ್ಥಿಕ ಕ್ವಾರಂಟೈನ್ ಸಂದರ್ಭದಲ್ಲಿ ಜಿಲ್ಲೆಯಲ್ಲಿ 8,000ಕ್ಕೂ ಅಧಿಕ ಕಾರ್ಮಿಕರಿಗೆ ಕೊರೋನಾ ಟೆಸ್ಟ್ ಮಾಡಲಾಗಿತ್ತು. ಅದರ ರಿಸಲ್ಟ್ ಈಗ ಬರ್ತಿದ್ದು ಅನೇಕರಲ್ಲಿ ಸೋಂಕಿರೋದು ದೃಢವಾಗ್ತಿದೆ. ಇದೀಗ ರೈಲು ಸೇವೆ ಪ್ರಾರಂಭವಾಗಿರೋದ್ರಿಂದ ಪ್ರತಿದಿನ ಕಲಬುರಗಿ ಜಿಲ್ಲೆಗೆ ಮಹಾರಾಷ್ಟ್ರದಿಂದ 100 ಜನ ಬರ್ತಿದ್ದಾರೆ. ಹೌದು, ಕಲಬುರಗಿ ಮಾರ್ಗವಾಗಿ ಮುಂಬೈನಿಂದ ಪ್ರತಿನಿತ್ಯ 3 ರೈಲುಗಳು ಸಂಚರಿಸುತ್ತಿವೆ. ಮುಂಬೈ ಬೆಂಗಳೂರು ಉದ್ಯಾನ್ ಎಕ್ಸ್ಪ್ರೆಸ್, ಮುಂಬೈ ಹೈದರಾಬಾದ್ ಹುಸೇನ್ ಸಾಗರ್ ಎಕ್ಸ್ಪ್ರೆಸ್, ಮುಂಬೈ ಭುವನೇಶ್ವರ ಕೊನಾರ್ಕ್ ಎಕ್ಸ್ಪ್ರೆಸ್ ರೈಲುಗಳು ಸಂಚರಿಸುತ್ತಿವೆ. ಪ್ರತಿ ರೈಲಿನಲ್ಲಿ ಕಲಬುರಗಿ ಜಿಲ್ಲೆಗೆ 100 ಜನ ಬರ್ತಿದ್ದಾರೆ. ಈ ಬಗ್ಗೆ ನಮ್ಮ ಕಲಬುರಗಿ ಪ್ರತಿನಿಧಿ ಸಂಜಯ್ ರೈಲ್ವೆ ನಿಲ್ದಾಣದಿಂದ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ ನೋಡಿ. ಇದೀಗ ನಾವು ಕಲಬುರಗಿ ನಗರದ ರೈಲ್ವೆ ನಿಲ್ದಾಣದಲ್ಲಿದ್ದೀವಿ. ನಾವು ಇಲ್ಲಿ ನೋಡಬಹುದು ಅನೇಕ ಜನರು ಮಹಾರಾಷ್ಟ್ರದಿಂದ ಬರ್ತಾ ಇದ್ದಾರೆ. ಅವರೆಲ್ಲ ಬಂದಂತವರನ್ನೆಲ್ಲರನ್ನು ಕೂಡ ಇದೀಗ ಕ್ವಾರಂಟೈನ್ ಮಾಡಲಿಕ್ಕೆ ಬೇರೆ ಬೇರೆ ಬಸ್ಗಳಲ್ಲಿ ಬೇರೆ ಬೇರೆ ವಾಹನಗಳಲ್ಲಿ ಕಳಿಸಲಿಕ್ಕೆ ಸಾಕಷ್ಟು ಅಧಿಕಾರಿಗಳು ಸಿದ್ಧತೆಯನ್ನು ಮಾಡಿಕೊಂಡಿರುವಂಥದ್ದು. ಯಾರೆಲ್ಲ ಮಹಾರಾಷ್ಟ್ರದಿಂದ ಬರ್ತಾರೆ ಅವರೆಲ್ಲರೂ ಕೂಡ ಕಡ್ಡಾಯವಾಗಿ ಕ್ವಾರಂಟೈನ್ ನಿಗದಿ ಮಾಡಲಾಗಿದೆ. ಕಲಬುರಗಿಯ ತಹಶೀಲ್ದಾರ್ ಸೇರಿದಂತೆ ಪೊಲೀಸರು ಮತ್ತು ಸ್ಥಳೀಯ ಅಧಿಕಾರಿಗಳು ಸ್ಥಳದಲ್ಲೇ ಬೀಡು ಬಿಟ್ಟು ಪ್ರತಿಯೊಬ್ಬರನ್ನು ಕೂಡ ಅಂದರೆ ಯಾವುದೇ ಕಾರಣಕ್ಕೂ ಕೂಡ ಮಹಾರಾಷ್ಟ್ರದಿಂದ ಬರುವಂಥವ್ರು ಬೇರೆ ಕಡೆ ತಪ್ಪಿಸ್ಕೊಂಡು ಹೋಗಬಾರ್ದು. ಅವರೆಲ್ಲರೂ ಕೂಡ ಕಡ್ಡಾಯವಾಗಿ ಕ್ವಾರಂಟೈನ್ಗೆ ಕಳಿಸ್ಲಿಕ್ಕೆ ಬೇಕಂತ ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದಾರೆ. ಯಾರೆಲ್ಲ ಬರ್ತಾರೆ ಮಹಾರಾಷ್ಟ್ರದಿಂದ ಅವರೆಲ್ಲರನ್ನು ಕೂಡ ಇಲ್ಲಿ ಮೊದಲು ಅವರ ದಾಖಲಾತಿಗಳನ್ನು ಬರ್ಕೊಳ್ಳಾಗ್ತದೆ. ಎಲ್ಲಿಂದ ಬಂದಿದ್ದಾರೆ ಅನ್ನೋದ್ರ ಬಗ್ಗೆ, ಯಾವ ರೀತಿ ಕಳಿಸ್ಬೇಕು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನು ಕಲೆ ಹಾಕಲಾಗ್ತದೆ. ಹೀಗೆ ಬಂದವ್ರನ್ನ ಪ್ರತಿಯೊಬ್ಬರು ಅಂದರೆ ಅವರು ಯಾವ ಊರಿನವರಿದ್ದಾರೆ ಆ ಊರಿನಲ್ಲಿರ್ತಕ್ಕಂಥ ಕ್ವಾರಂಟೈನ್ ಕೇಂದ್ರಗಳಿಗೆ ಕಳಿಸುವಂಥ ಒಂದು ವ್ಯವಸ್ಥೆಯನ್ನು ಜಿಲ್ಲಾಡಳಿತ ಮತ್ತು ಸ್ಥಳೀಯ ಅಧಿಕಾರಿಗಳು ಮಾಡ್ತಾ ಇರುವಂಥದ್ದು. ಇನ್ನು ಮಹಾರಾಷ್ಟ್ರದ ಪುಣೆ, ಮುಂಬೈನಲ್ಲಿ ಸಿಲುಕೊಂಡಿದ್ದ ವಲಸೆ ಕಾರ್ಮಿಕರು ಸೇರಿದಂತೆ ಅನೇಕ ಜನ ರೈಲು ಸಂಚಾರ ಆರಂಭವಾಗ್ತಿದ್ದಂತೆ ಈಗ ಜಿಲ್ಲೆಗೆ ಬರ್ತಿದ್ದಾರೆ. ಈಗಾಗಲೇ ಕಲಬುರಗಿ ಜಿಲ್ಲೆಯಲ್ಲಿ ಕೊರೋನಾ ಸೋಂಕು ಹೆಚ್ಚಾಗಿರೋದ್ರಿಂದ ಮಹಾರಾಷ್ಟ್ರದಿಂದ ಬಂದವರೆಲ್ಲರಿಗೂ 7 ದಿನಗಳ ಸಾಂಸ್ಥಿಕ ಕ್ವಾರಂಟೈನ್ ಕಡ್ಡಾಯ ಮಾಡಲಾಗಿದೆ. ಯಾವುದೇ ಕಾರಣಕ್ಕೂ ಅವರ್ಯಾರು ಕ್ವಾರಂಟೈನ್ನಿಂದ ತಪ್ಪಿಸಿಕೊಳ್ಳದಂತೆ ಜಿಲ್ಲಾಡಳಿತ ಕಣ್ಣಿಟ್ಟಿದೆ. ರೈಲು ನಿಲ್ದಾಣಕ್ಕೆ ಬರೋ ಪ್ರತಿ ವ್ಯಕ್ತಿಯ ಮಾಹಿತಿಯನ್ನ ಪಡೆಯೋ ಪೊಲೀಸರು ಮತ್ತು ಕಂದಾಯ ಇಲಾಖೆ ಅಧಿಕಾರಿಗಳು ಅವರು ಎಲ್ಲಿಂದ ಬಂದಿದ್ದಾರೆ, ಎಲ್ಲಿಗೆ ಹೋಗಬೇಕು ಅನ್ನೋ ಮಾಹಿತಿ ಪಡೆದು ಕ್ವಾರಂಟೈನ್ ಕೇಂದ್ರಕ್ಕೆ ಕಳಿಸ್ತಿದ್ದಾರೆ. ರೈಲು ನಿಲ್ದಾಣದಲ್ಲಿಯೇ ಬಸ್ಸು, ಕ್ರೂಸರ್ ವಾಹನಗಳನ್ನ ನಿಲ್ಲಿಸಿಕೊಂಡು ಬರೋ ಜನರನ್ನ ಅವರವರ ಗ್ರಾಮದ ಸಮೀಪವಿರೋ ಕ್ವಾರಂಟೈನ್ ಕೇಂದ್ರಗಳಿಗೆ ಕಳಿಸೋ ಕೆಲಸವನ್ನ ಪೊಲೀಸರು, ಆರೋಗ್ಯ ಇಲಾಖೆ ಮತ್ತು ಕಂದಾಯ ಇಲಾಖೆ ಅಧಿಕಾರಿಗಳು ಮಾಡ್ತಿದ್ದಾರೆ. ಇನ್ನು ಪ್ರತಿನಿತ್ಯ 3 ರೈಲುಗಳು ಬರ್ತಿರೋದ್ರಿಂದ ನಿಲ್ದಾಣದಲ್ಲೇ ನಿಂತು ರೈಲಲ್ಲಿ ಬಂದವರನ್ನ ಕ್ವಾರಂಟೈನ್ ಕಳಿಸೋದೇ ಅಧಿಕಾರಿಗಳಿಗೆ ಕೆಲಸವಾಗ್ಬಿಟ್ಟಿದೆ. ಮಹಾರಾಷ್ಟ್ರದಲ್ಲಿ ಈಗಾಗಲೇ ಸೋಂಕು ತಾಂಡವವಾಡ್ತಿರೋದ್ರಿಂದ ಕಲಬುರಗಿಗೆ ಅಲ್ಲಿಂದ ಬಂದವರಲ್ಲೇ ಸೋಂಕು ಹೆಚ್ಚಾಗಿ ಕಾಣಿಸಿಕೊಳ್ತಿದೆ. ಹೀಗಾಗಿ ಕಲಬುರಗಿ ಜಿಲ್ಲೆಯಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ 1000 ತಲುಪಿದ್ರೂ ಅಚ್ಚರಿ ಇಲ್ಲ ಅಂತ ಹೇಳಲಾಗ್ತಿದೆ. ಆದ್ರೆ ಇದು ಜಿಲ್ಲೆಯ ಜನರನ್ನ ಇನ್ನಷ್ಟು ಆತಂಕಕ್ಕೆ ದೂಡಿರೋದು ಸುಳ್ಳಲ್ಲ. ಸಂಜಯ್, TV9 ಕಲಬುರಗಿ.
ಇದು ಇವತ್ತಿನ ಕೊರೋನಾ ಹಾಟ್ಸ್ಪಾಟ್ ಟಿವಿ9 ಗ್ರೌಂಡ್ ರಿಪೋರ್ಟ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಟಿವಿ9.